टोकरेकोली समाज जन कल्याण सेवा संघ बीदर की ओर से समाज में आध्यात्मिक चिंतन, आपसी भाईचारा, संस्कार, एकता और सेवा भावनाओं को बढ़ावा देने के उद्देश्य से एक विशेष कार्यक्रम की शुरुआत की जा रही है। संघ के पदाधिकारियों में अध्यक्ष सत्यप्रकाश, गौरवाध्यक्ष नंद कुमार जमगीकर, उपाध्यक्ष हरीश अग्रवाल, सचिव नरेंद्र कुमार जाधव तथा कोषाध्यक्ष गोपाल कृष्णा शामिल है। संघ की ओर से निर्णय लिया गया है कि हर महीने किसी एक सदस्य के घर पर गुरु पूजा, सत्संग, ध्यान और ध्यान वचनों पर चर्चा का आयोजन किया जाएगा। इस पहल का मुख्य उद्देश्य समाज के सदस्यों को आध्यात्मिक और सात्विक जीवन की ओर प्रेरित करना है। कार्यक्रम के माध्यम से गुरु के महत्व और गुरु तत्व की समझ विकसित करने, ध्यान एवं सत्संग के जरिए मन को शांति और एकाग्रता प्रदान करने तथा ध्यान वचनों के अर्थ पर सार्थक चर्चा कर उन्हें दैनिक जीवन में अपनाने का प्रयास किया जाएगा। इसके साथ ही समाज के सदस्यों के बीच आपसी आत्मीयता, सहयोग और एकता को मजबूत करने तथा युवाओं में अच्छे संस्कार, नैतिक मूल्यों और सेवा भावना को विकसित करने पर भी विशेष जोर दिया जाएगा। संघ का मुख्य संदेश है गुरु भक्ति, सत्संग, ध्यान, सेवा, संगठन। इन्हीं मूल्यों के माध्यम से टोकरेकोली समाज के आध्यात्मिक और सामाजिक विकास में योगदान देने का संकल्प संघ की ओर से व्यक्त किया गया है। इस अवसर पर टोकरेकोली समाज के पदाधिकारी ने केपी न्यूज से बात की। केपी न्यूज के लिए कैमरामैन पपुराज का कवरेज। ओके, नमस्कार। ನಾನು ಸತ್ಯಪ್ರಕಾಶ್. ಟೋಕರೆಕೋಳಿ ಜನಕಲ್ಯಾಣ ಸಂಘ ಇದು ಒಂದು ಸಮಾಜದ ಹಿತದೃಷ್ಟಿಗಾಗಿ ಮತ್ತು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಸಮಾಜದ ಕೆಲವು ಪ್ರಮುಖ ವ್ಯಕ್ತಿಗಳು ಸೇರಿ ಈ ಒಂದು ಸಂಘವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಸಂಘದ ಉದ್ದೇಶಗಳೇನೆಂದರೆ, ನಮ್ಮ ಸಮಾಜದಲ್ಲಿ ಶಿಸ್ತಿನ ಜೀವನ, ಆಧ್ಯಾತ್ಮಿಕತೆ ಮತ್ತು ಆರ್ಥಿಕವಾಗಿ ಯಾವ ಥರ ಬೆಳೆಯೋದು, ಆ ನಿಟ್ಟಿನಲ್ಲಿ ಕೆಲವೊಂದು ನಿಯಮಗಳು ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾಯಿದೆ. ಸೊ ಇದಲ್ಲದೆ ಪರಿಸರಕ್ಕೂ ಕೂಡ ಹೆಲ್ಪ್ ಆಗೋ ಕೆಲಸಗಳನ್ನು ಮಾಡ್ತಾಯಿದೆ. ಅಂದರೆ ಗಿಡ ನೆಡುವ ಕಾರ್ಯಕ್ರಮ, ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಜನರಿಗೆ ಸೇವಿಂಗ್ ಮಷಿನ್ಸ್ಗಳು ಡಿಸ್ಟ್ರಿಬ್ಯೂಷನು, ಮುಂದಿನ ದಿನಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂತಹ ಒಂದು ಸೇವೆ ಕೂಡ ಸ್ವಾವಲಂಬಿಗಳಾಗಿ ಬದುಕಲು ಜನರಿಗೆ ಒಂದು ಹೆಲ್ಪ್ ನಿಟ್ಟಿನಲ್ಲಿ ಕೆಲಸ ಮಾಡಲು ಸಕ್ಷಮವಾಗಿದೆ. ಸೊ ಅದೇ ಥರ ನಮ್ಮ ಒಂದು IT ಫೀಲ್ಡಿಂದ ನಮ್ಮ ನರೇಂದ್ರ ಕುಮಾರ್ ಜಾಧವ್ ಇದ್ದಾರೆ. ಅವರು ಕೂಡ ಒಂದು AI ಮುಖಾಂತರ, IT ಮುಖಾಂತರ ಇವಾಗ ನಾವೊಂದು ತಂತ್ರಜ್ಞಾನದ ಒಂದು ದಿನಮಾನಗಳಲ್ಲಿ ಯಾವ ಥರ ನಮ್ಮ ಬೆಳವಣಿಗೆ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. मैं नरेंद्र कुमार जाधव, मैं टोकरेकोली जन कल्याण सेवा संघ का सेक्रेटरी बात कर रहा हूँ. आज हमारे ऑफिस में गुरु पूजा कार्यक्रम आयोजित किया है. तो इसके लिए सब हमारे पदाधिकारी लोग, सब लोग आए हैं, अटेंड किए हैं. और आज हमारे 80th इंडिपेंडेंस डे के अवसर पर हमने हमारा संघ का वेबसाइट लॉन्च किया है और स्टूडेंट के लिए एक कैंपेन और अभियान स्टार्ट किया है. संस्कार, विद्या और कौशल्य और उद्योग अभियान. ये अभियान आज से प्रारंभ है और नेक्स्ट 3 महीने तक ये अभियान चलेगा. और जो भी स्टूडेंट को ज़रूरत है उसको हम सहायता करने की कोशिश कर रहे हैं. धन्यवाद. ವೆಬ್ಸೈಟ್ ಅವ್ರು ಹೇಳ್ತಾರೆ. ಓಕೆ, ನಮಸ್ಕಾರ. ನನ್ನ ಹೆಸರು ಅಶೋಕ್ ಕುಮಾರ್ ಮಾಲಿ ಬಿರಾದರ್ ಪಂಡ್ರಗೆರ. ನಾನು ವೃತ್ತಿಯಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಈ ಸಮಾಜಮುಖಿಯಾಗಿ ಕೆಲಸ ಮಾಡಲು ನಾವು ಗುರು ಪೂಜಾ ಮುಖಾಂತರ ಈ ಗುರುಗಳ, ನಮ್ಮ ಸಮಾಜದ ಗುರುಗಳಾದಂಥ ವಾಲ್ಮೀಕಿಜಿಯವರು ಇರ್ಬೋದು, ಮಾತಾ ಮಾಣಿಕೇಶ್ವರಿಯವರು, ಅಂಬಿಗರ ಚೌಡಯ್ಯವಿರ್ಬೋದು, ಅವರೆಲ್ಲರನ್ನು ಸ್ಮರಿಸುವ ದಿನ. ತೀರಾ ಒಂದು ಹಿಂದುಳಿದ ಸಮಾಜ ಆಗಿದೆ. ಕೆಲವೊಂದು ಸ್ಟೇಟ್ನಲ್ಲಿ SC ಇದೆ, ಕೆಲವೊಂದು ಸ್ಟೇಟ್ನಲ್ಲಿ ST ಇದೆ, ಕೆಲವೊಂದು ಸ್ಟೇಟ್ನಲ್ಲಿ ಜನರಲ್ ಇದೆ, ಅಂದರೆ ಪ್ರವರ್ಗನಲ್ಲಿದೆ. ಅದಕ್ಕಾಗಿ ಈ ಎಲ್ಲ ಒಂದು ಎಂಟೈರ್ ದೇಶದಲ್ಲಿ ಒಂದೇ ಪ್ಲಾಟ್ಫಾರ್ಮ್ದಾಗ ಈ ಜನ ಕೂಡಿಸ್ಬೇಕು. ಎಲ್ಲ ಒಂದು ಪ್ಲಾಟ್ಫಾರ್ಮ್ದಾಗೆ ನಮ್ಮದು ಯಾವುದೇ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಮ್ಮ ಜನ ಮುಂದೆ ಬಂದ್ರೆ ಚೆನ್ನಾಗಿರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯಾಸ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ತಮ್ಮ ಒಂದು ಏನಂತ್ರಿ
ಮಾಧ್ಯಮದಿಂದನೂ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ತಾವೆಲ್ಲರೂ ನಮ್ಗೆ ಒಂದು ಬೆಂಬಲ ಸೂಚಿಸ್ತಾರಂತ ಈ ಒಂದು ವೇದಿಕೆ ಮುಖಾಂತರ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಅಂಬಿಗರ ಚೌಡಯ್ಯ, ಜೈ ಮಾತಾ ಮಾಣಿಕೇಶ್ವರಿ, ಜೈ ವಾಲ್ಮೀಕಿ ಸಮಾಜ್. ನನ್ನ ಹೆಸರು ಹರೀಶ್ ಅಗ್ರಹಾರ್ ಅಂತ. ನಾವು ಫಸ್ಟ್ ಆಫ್ ಆಲ್ ಎಲ್ಲ ಬೀದರ ಜನತೆಗೆ ನಮ್ಮ ಅಖಿಲ ಭಾರತ ಕೋಳಿ ವಾಲ್ಮೀಕಿ ಸಂಘದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಿಳಿಸ್ತೀವಿ ನಮ್ಮ ಸಂಘದ ಕಡೆಯಿಂದ. ಇವತ್ತು ನಾವು ಕಳೆದ ಒಂದು ವರ್ಷದಿಂದ ಪ್ರತಿ ತಿಂಗಳು ಒಬ್ಬೊಬ್ಬರು ನಮ್ಮ ಕೋರ್ಸ್ ಸದಸ್ಯರ ಹತ್ರ ಏನಂದರೆ ಈ ಥರ ಗುರು ಪೂಜಾ ಆಯೋಜನೆ ಮಾಡ್ತಾಯಿದ್ದೀವಿ, ಮಾಡಿ ನಮ್ಮ ಸಮಾಜ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಅದೇ ಥರ ಇವತ್ತು ಮತ್ತೊಂದು ವಿಶೇಷ ಅಂದ್ರೆ 15ನೇ ಆಗಸ್ಟ್ ಅಂಥೇಳಿ ನಮ್ಮ ಸಮಾಜದೊಂದು ವೆಬ್ಸೈಟ್ ಕೂಡ ಇವತ್ತು ನಾವು ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ಭಾಳಷ್ಟು ವಿಂಗ್ಗಳವ, ಗೌರ್ಮೆಂಟ್ ಎಂಪ್ಲಾಯೀಸ್ ವಿಂಗ್ ಅಂತ, ಮತ್ತು ಸ್ಟೂಡೆಂಟ್ಸ್ ವಿಂಗು, ಯೂತ್ ವಿಂಗ್ ಅಂತ ಈ ಥರ ಎಲ್ಲ ಒಳಗೆ ಆ್ಯಡ್ ಮಾಡಿ ಇದು ಮಾಡಿದ್ದೀವಿ. ಸೊ ಬರುವಂಥ ದಿನಗಳ ಸ್ಟೂಡೆಂಟ್ಸ್ ಅದೆಲ್ಲ ಡೀಟೇಲ್ಸ್ ತೊಗೊಂಡು ಅವ್ರಿಗೆ ಎಜುಕೇಷನ್ನಾಗ ಯಾವ ಥರ ಹೆಲ್ಪ್ ಆಯ್ತದೆ ಅಂತೇಳಿ ನೋಡೋದಾಗಲಿ, ಮತ್ತು ಅವ್ರು ಸ್ಪೋರ್ಟ್ಸ್ದಾಗ ಸಹಿತ ಅವ್ರಿಗೆ ನಾವು ಯಾರ ಇಂಟ್ರೆಸ್ಟ್ ಇದ್ದು ಅವ್ರಿಗೆ ಸಪೋರ್ಟ್ ಮಾಡೋದಾಗಲಿ, ಈ ಥರ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಬರೋಂಥ ದಿನಗಳಾಗ ಇನ್ನೂ ಜಾಸ್ತಿ ನಾವು ಕೆಲಸ ಮಾಡಿ ನಮ್ಮ ಸಮಾಜದವ್ರಿಂದ ನಮಗೆ ಸಹಕಾರ ಸಿಗಲಿ, ಬಂದು ನಮ್ಮ ಸಂಘ ಎಲ್ಲ ನೀವು ಬಂದು ಜಾಯಿನ್ ಆಗಿ ನಮ್ಗೆ ಇನ್ನೂ ಶಕ್ತಿ ತುಂಬಬೇಕು ನಮ್ಮ ಸಂಘಕ್ಕೆ ಅಂತೇಳಿ ಕೇಳ್ಕೊತೀನಿ. ನಮಸ್ಕಾರ. देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें।